ಇಪ್ಪತ್ತನೇ ತಾರೀಕಿನ ಮುಂಚೆ ಕೊಟ್ಟಿರುವ ಕಂಪ್ಲೇಂಟ್ ಇದು. 18ನೇ ತಾರೀಕು ಹೆಲ್ತ್ ಕಮಿಷನರ್ಗೆ ಕೊಟ್ಟಿರುವ ಆರೋಪ ಇದು. ಸೇಮ್ ಇದೇ ವಿಷಯವನ್ನ ಪ್ರಸ್ತಾಪಿಸಿ ಸಿಟಿ ರೈಲ್ವೆ ಸ್ಟೇಷನ್ ಮುಖ್ಯ ಸ್ಥಳವಾಗಿದ್ದು ಇದನ್ನ ಮನ್ಸೂರ್ ಅನ್ನೋ ವ್ಯಕ್ತಿಯೇ ಪ್ರಮುಖವಾಗಿ ಮಾಡ್ತಾ ಇದ್ದು ಈತನ ಮೊಬೈಲ್ ಸಂಖ್ಯೆ ಹಾಕಿದ್ದಾರೆ. ಈ ರೀತಿ ಅನಧಿಕೃತ ಮಾಂಸದಂಧೆ ಸರಬರಾಜು ಮಾಡ್ತಾ ಇರೋರ ಮೇಲೆ ದೂರು ಮತ್ತು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ ಮತ್ತು ಅನಾರೋಗ್ಯ ಪರಿಸ್ಥಿತಿಯನ್ನ ಸರಿಪಡಿಸಿ ಅಂತ ಪರಿಸ್ಥಿತಿ ಅದಕ್ಕೆ ನಾವು ಕರೆಕ್ಟ್ ಉತ್ತರ ಕೊಟ್ವಿ, ಸರ್ಕಾರಿ ಅಧಿಕಾರಿಗಳಿಗೆ ಉತ್ತರ ಕೊಟ್ವಿ. ಅದಕ್ಕೆ ಪಿಂಪನ್ನ ಕರ್ಕೊ ಬಂದ್ಬಿಟ್ಟು ತಿರ್ಗಾ ನಮ್ಮ ಮೇಲೆ ಬೆಂಬಲ ಹಾಕ್ಬಿಟ್ಟು ಕಾಸು ಕೊಡಿ ಅಂತ ದಂಧೆ ಮಾಡುವಾಗ ಚಪ್ಪಲಿ ಕಳಿಸಿದಾಗ ಇವಾಗ ಬಂದ್ಬಿಟ್ಟು ಇದು ನಾಯಿ ಮಾಂಸ ಅಂತ ದಂಧೆ, ಇದು ನಾಯಿ ಮಾಂಸ ಅಂತ ಪಿಂಪು, ಎಲ್ಲಾರ್ಗೆ ನೀವು ಪಿಂಪು. ಇದು 12ನೇ ತಾರೀಕು ಜುಲೈ ಕೊಟ್ಟಿರೋ ಫೈನಲ್ ಕಂಪ್ಲೇಂಟು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಹೋಟೆಲ್ಗಳಿಗೆ ಮತ್ತು ಸ್ಥಳೀಯ ಕ್ಯಾಟರಿಂಗ್ನವರಿಗೆ ಹೊರ ರಾಜ್ಯ ರಾಜಸ್ಥಾನದಿಂದ ಪ್ರತಿದಿನ ರೈಲು ಸಾರಿಗೆ ಮೂಲಕ ಥರ್ಮಲ್ ಬಾಕ್ಸ್ಗಳಲ್ಲಿ ಟನ್ ಗಟ್ಟಲೆ ಕುರಿ ಮಾಂಸವನ್ನು ತಂದು ಪೂರೈಸ್ತಾ ಇದ್ದು ಈ ಸಾಗಾಣಿಕೆ ಮತ್ತು ಪೂರೈಕೆಯ ಅವಧಿಯಲ್ಲಿ ಮಾಂಸವು ಕೆಟ್ಟು ಹೋಗ್ತಾ ಇದ್ದು ಅದನ್ನ ವಿವಿಧ ರಾಸಾಯನಿಕ ಕೆಮಿಕಲ್ಗಳಿಂದ ತೊಳೆದು ಸರಬರಾಜು ಮಾಡಿ ಅದನ್ನ ತಯಾರಾಗುವ ಖಾದ್ಯಗಳನ್ನ ಅರಿವಿಲ್ಲದೆ ಸಾರ್ವಜನಿಕರಿಗೆ ಸೇವಿಸುವ ಮೂಲಕ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. 12 ಜುಲೈಗೆ ಅಲ್ವಾ ಈ ಕಂಪ್ಲೇಂಟ್ ಕೊಟ್ಟಿರೋದು? ಈ ಕಂಪ್ಲೇಂಟ್ ಲಾಸ್ಟ್ ಕಂಪ್ಲೇಂಟ್ ನೀವು ಓದಿದ ಡೇಟ್ ನೋಡಿ 12 ಜುಲೈ. ಅದರಲ್ಲಿ ಈ ಕುರಿ ಮಾಂಸ ಉತ್ತಮ ಗುಣಮಟ್ಟವಾಗಿಲ್ಲ, ಇದರಲ್ಲಿ ರಾಸಾಯನಿಕಗಳನ್ನ ಬಳಸಿಕೊಳ್ಳಲಾಗುತ್ತಿದೆ. ಹೌದು, ಅದನ್ನ ಫಾರೆನ್ಸಿಕ್ ಚೆಕ್ ಮಾಡ್ಲಿ. ಆದ್ರೆ ಈ ಪಿಂಪ್ಗಳು ಏನ್ ಹೇಳಿದ್ರು ಇದು ನಾಯಿ ಮಾಂಸನೋ ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಕಸಾಯಿಗಳೇ ನೋಡಿ ಅರ್ಥ ಆಗ್ತಾ ಇಲ್ಲ. ಒಂದು ಉತ್ತರ ಕೊಡಿ ಸರ್. ಕಸಾಯಿ ಅಂತ ಇದೆಯಲ್ಲ ಏನಿಲ್ಲ, ಭಾವನಾ 85,000 ಜನ ಈ ಸಮುದಾಯ ತಾರೀಕು ಲೆಟರ್ ತೋರಿಸಿದ್ರು, ಮುಚ್ಚಿಬಿಟ್ರು. ಈಗ ಮತ್ತೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ರು. ಆ ಕಂಪ್ಲೇಂಟ್ ಅವರು ಕೊಟ್ಟಿರೋದು 29ನೇ ತಾರೀಕು. ಇಲ್ಲಿ ಕ್ಲಿಯರ್ ಮಾಡಿ. ಕಸಾಯಿ ಅಂತ ಇದ್ದಾರೆ, ಇವರು ಒಂದೇ ಪ್ರಶ್ನೆ ಕೊಡಿ. ಅಲ್ಲಿದೆಲ್ಲ ಕುರಿ ಅದಕ್ಕೆ ಎಷ್ಟು ಬೀಜ ಬರುತ್ತೆ? ಎಷ್ಟು ಒಂದ್ ಕುರಿಗೆ ಬೀಜ ಬರುತ್ತೆ ನನ್ಗೆ ಉತ್ತರ ಕೊಡಿ. ಇವ್ರು ಕಸಾಯಿ ಅಲ್ಲ, ಉತ್ತರ ಕೊಡಿ. ಅದಕ್ಕೆ ಕೈ ಆಗ್ಬಿಟ್ಟು ನೋಡಿ ಮೇಡಮ್, ಹೇಳಿ ಒಂದೇ ಕುರಿಗೆ ಬೀಜ ಎಷ್ಟು ಬರುತ್ತೆ? ಮಾತುಗಳು ಮಾಡಿದ್ರೆ ತಪ್ಪನ್ನ ಮರೆಯಕ್ಕೆ 100 ದಾರಿಗಳು ಹುಡುಕ್ಲೇಬೇಕು. ಭಾವನಾ, ನಿಜ ಒಪ್ಕೊಳ್ಳಿ ತಪ್ಪು ಅಂತ ಹೇಳಿ ನಿಜ ಒಪ್ಕೊಳ್ಳಿ, ಮುಗಿಯುತ್ತೆ ಕಥೆ. ಐಸಲ್ ಬರುತ್ತೆ. ನೀವು ಅಂಗಡಿಗಳಿಗೆ ಹೋದ್ರೆ ದಯವಿಟ್ಟು ಟಚ್ ಮಾಡಿ ನೋಡಿ. ಯಾವುದೇ ಕಾರಣಕ್ಕೂ ನಾನು ನಿರೀಕ್ಷೆ ಮಾಡ್ತಾ ಇರೋ 2 ಉತ್ತರಗಳು. ಕೇಳಿ. ಒಂದು, ನಾನು ಹೋಗ್ಬೇಕು ಒಂದ್ ಸ್ವಲ್ಪ IEC ಕೋಡ್ ತೆಗೆದುಕೊಂಡಿದ್ದೀರಾ? ಏನು ರಫ್ತು ಮಾಡೋದಕ್ಕೆ ನಿಮ್ಮ ಹತ್ರ ಇರೋ ಲೈಸೆನ್ಸ್ ತೋರಿಸಿ. ಅದು ನಾವು ತೋರಿಸ್ತೀವಿ, ರೆಲೆವೆಂಟ್ ತೋರಿಸಬೇಕು. ಇನ್ನೊಂದು, ಈಗ ಲೈಸೆನ್ಸ್ ಮಾಡಿಸ್ಕೊಳ್ಳೋದಲ್ರಿ, ಹಿಂದಿನ ಡೇಟಿನ ತೋರಿಸ್ಬೇಕು ನೀವು. ಇನ್ನೊಂದು ಕೋಲ್ಡ್ ಸ್ಟೋರೇಜ್ ನ ವ್ಯವಸ್ಥೆ ಇಲ್ಲದೆ ಹೆಂಗ ನೀವು ರೈಲಿನಿಂದ ಅದನ್ನ ಸಾಗಾಟ ಮಾಡಿದ್ರಿ? ವಿತೌಟ್ ಎನಿ ಸೆಕ್ಯೂರಿಟಿ. ಜನರ ಸಮುದಾಯ ನಮ್ದು. ಅಕಸ್ಮಾತ್ ನಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ ಇಲ್ಲ ಅಂದ್ರೆ ಸರ್ಕಾರನೇ ಒಂದು ನಿಮ್ ಸಮಾಜದಲ್ಲಿ ಇರೋ ಜನರಿಗೆ ಮಾತ್ರ ತಿನ್ನಿಸ್ರಿ. ಸರ್ಕಾರ ಅವಕಾಶ ಮಾಡ್ಕೊಳ್ಳಿ, ಉತ್ತಮ ಗುಣಮಟ್ಟ ಅವಕಾಶ ಮಾಡ್ಕೊಡದೆ ರಫ್ತು ಹೆಂಗ್ ಮಾಡಿಸ್ಕೊತಿದ್ದೀರಿ? ಇದು ಕೋಲ್ಡ್ ಸ್ಟೋರೇಜ್ ಏನ್ ಕೆಲಸ ಮಾಡುತ್ತೆ ಅದೇ ಐಸ್ ಮಾಡೋದು ಕೆಲಸ. ಅದು ನೀವು ಡಿಸೈಡ್ ಮಾಡೋದಲ್ಲ, ಫುಡ್ ಸೆಕ್ಯೂರಿಟಿ ಆಫೀಸರ್ಸ್. ಆಮೇಲೆ ಆ ಬಾಕ್ಸ್ಗಳು ಅಧಿಕಾರಿಗಳು ಒಪ್ಪಿ ನೀವು ಅದನ್ನ ಓಕೆ ಸಾರಿ ಒಂದು ಲಾಸ್ಟ್ ಕ್ವೆಶ್ಚನ್. ಕೊರಿಯರ್ ಅಲ್ಲಿ ಏನಂತ ಹೆಸರು ಮಾಡಿದ್ದೀರಾ? ಅದಕ್ಕೆ ಕೊರಿಯರ್ ಅಲ್ಲಿ ಏನಂತ ಬರ್ದಿದ್ದೀರಾ? ಕೊರಿಯರ್ ನಾನು ಕೇಳೋ ಪ್ರಶ್ನೆಗಳು ನೀವು ಕೇಳಿಸ್ತಿಲ್ಲ ಅಂತ. ಕೊರಿಯರ್ ಅಂದ್ರೆ ಓಕೆ, ಪಾರ್ಸಲ್ ಮೇಲೆ ಪಾರ್ಸಲ್ಗೆ ನೀವು ಬುಕ್ ಮಾಡ್ತಿರಲ್ಲ, ಅದ್ರ ಮೇಲೆ ಏನಂತ ಹೆಸರಿದೆ? ನಮ್ದು ಬಿಲ್ಟಿ ಇರುತ್ತೆ. ಯಾವ ಸಾಗಿಸ್ತಿದ್ದೀರಾ ಅಂತಿದೆ. ಏನು ಏನ್ ಸಾಗಿಸ್ತಿದ್ದೀರಾ? ಮಟನ್ ಅಂತಿದೆ.
ಮಟನ್ ಅಂತ ಮಟನ್ ಎಸ್ ಕನ್ಫರ್ಮ್ ಆಗಿ 100%. ಫಿಶ್ ಅಂತಿದ್ಯಾ ಮಟನ್ ಅಂತಿದ್ಯಾ ಸ್ಟಿಕ್ಕರ್ ಅದು ಮೇಲೆ ಹಾಕ್ತಿವಲ್ಲ ಸ್ಟಿಕ್ಕರು. ಇವಾಗ ಯಾವ್ದೋ ಒಂದು ಹೋಟ್ಲಿಗೆ ಹೋಗ್ತೀರಾ, ರಾಮೇಶ್ವರಂ ಹೋಟ್ಲಿಗೆ ಯಾವ್ದೋ ಒಂದು ಹೋಟ್ಲಿಗೆ ನೀವೊಂದ್ certificate- ಝೊಮ್ಯಾಟೊ ಅಂತ ಸ್ಟಿಕ್ಕರ್ ಬರುತ್ತೆ, ನೀವು ಡೆಲಿವರಿಗೆ ಅದು ಝೊಮ್ಯಾಟೊ ಅಂತ ಆಗ್ಬಿಡುತ್ತಾ? ಡೆಲಿವರಿಗೆ ಸರ್ಟಿಫಿಕೇಟ್ ಇರುತ್ತಲ್ಲ ನಿಮ್ಮ ಹತ್ರ, ಯಾವ್ದು? ಒಂದೊಂದು ಸ್ಲಿಪ್ Yes, yes, ಇರುತ್ತಲ್ವಾ, yes, yes, yes. ಅದನ್ನೊಂಚೂರು ಕಳಿಸ್ಕೊಡಿ ನನಗೆ. ಕಳಿಸ್ತೀನಿ, ವಾಟ್ಸಪ್ ಮಾಡ್ತೀನಿ. ಅದರಲ್ಲಿ ನೀವು ಇವಾಗ ಇಲ್ಲಿಂದ ಹೊರಡಬೇಕು ಅಂತಿದ್ದೀರಾ, ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೊರಡ್ಬೇಕು. ಮಟನ್ ಅಂತಿದೆ ಅದ್ರ ಮೇಲೆ, ಯಾವುದು ಮಟನ್ ಅಂತಿದೆ ಅದ್ರ ಮೇಲೆ. 100% ಮಟನ್ ಅಂತಾನೆ ಇದೆ, ಶೀಪ್ ಆರ್ ಗೋಟ್ ಮೀಟ್ ಅಂತ ಇದೆ. ನಾವು ಎಲ್ಲ ಅಧಿಕಾರಿಗಳಿಗೆ ಹೋಗ್ಬಿಟ್ಟು ಉತ್ತರ ವೀಕ್ಷಕರೇ, ಕೊಡಬೇಕಾಗಿದೆ. ಅಬ್ದುಲ್ ರಜಾಕ್ ಇಲ್ಲಿವರೆಗೆ ನಾನು ಕೇಳಿದ ಪ್ರಶ್ನೆಗಳಲ್ಲಿ 80% ಉತ್ತರ ಕೊಟ್ಟಿಲ್ಲ. ಥ್ಯಾಂಕ್ ಯು ಫಾರ್ ಗಿವಿಂಗ್ 80 ಮಾರ್ಕ್ಸ್. 80% ಉತ್ತರ ಕೊಟ್ಟಿಲ್ಲ. 20 ಮಾರ್ಕ್ಸ್ 35 ಕೊಟ್ಟಿದ್ರೆ ಪಾಸ್ ನೀವು ಆಗ್ಬಿಟ್ಟು ಪಾಸು ಆಗಿಲ್ರಿ. 20 ನೋ, ನೀವು 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 ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಲೈಸೆನ್ಸ್ ಇದೆ ಅನ್ನೋದ್ರ ಬಗ್ಗೆನೇ ನೀವೇನು ಹೇಳ್ತಿಲ್ಲ. ಇಲ್ಲ, ನೀವು 35 ಕೊಟ್ಬಿಟ್ರೆ ಪಾಸ್ ಆಗ್ಬಿಟ್ಟು ಎದೋಳ್ಬಿಟ್ಟು ಹೋಗ್ಬಿಡ್ತೀನಿ. ಫಸ್ಟ್ ಆ್ಯಂಡ್ ದಿ ಫಾರ್ಮೋಸ್ಟ್ ಏನು ಅಂತಂದರೆ, ಇದು ನಾಯಿ ಮಾಂಸ ಅಂತ ಇವ್ರ ವಾದ ಇತ್ತು. ಇವಾಗ ಇವ್ರ ವಾದ ಅದು ಮುಗಿದೋಯ್ತು. ಇವಾಗ ಬೆಳಿಗ್ಗೆ ಏನು ಅಂತ ಹೇಳಿದ್ರೆ ಇದು ಮುಗಿದಿಲ್ರಿ. ಏನು ಕೇಂದ್ರ ಸಾಧಿಗಳು- ರಿಪೋರ್ಟ್ ಬರ್ಲಿಲ್ಲ. ರಜಾಕ್, 15 ದಿನ ಕಾಯ್ರಿ. 15 ಡೇಸ್ ಕಾಯ್ಬೇಕು ಅದಕ್ಕೆ ರಜಾಕ್. 15 ಡೇಸ್ ನೀವು ಸರ್ಟಿಫಿಕೇಟ್ ತಗೋಬೇಡಿ ಅದ್ರ ಬಗ್ಗೆ. ಇದೇ business ಮಾಡ್ಕೊಂಡು ಬಂದು ಇವತ್ತು ಅದು ನಾಯಿ ಮಾಂಸನ ಕುರಿ ಮಾಂಸ ನಿಮ್ಗೆ ಅದು ಅದಕ್ಕೆ ನಾವು ಅಲ್ಲಿ ಸ್ಟ್ರೈಕ್ ಮಾಡಿದ್ದು. Complaint ನಿಮ್ಗೆ ಯಾಕಪ್ಪ? ಸಮಾಧಾನಕ್ಕೆ ರಿಪೋರ್ಟ್ ಅಂತ ಕಾಯ್ತಾ ಇರೋದು, ನಮ್ಮ ಸಮಾಧಾನಕ್ಕಲ್ಲ, ನಿಮ್ ಸಮಾಧಾನಕ್ಕೆ ರಿಪೋರ್ಟ್ ಅಂತ ಕಾಯ್ತಿರೋದು. ಯಾಕೆ ಅಂತ ಹೇಳಿದ್ರೆ ನೀವು ಮಾತೆತ್ತಿದ್ರೆ ಹೇಳ್ತೀರಾ ಅಧಿಕಾರಿ ಬನ್ನಿ, ಅಧಿಕಾರಿ ಬದಲು ಕೊಡ್ತೀನಿ, ಅಧಿಕಾರಿಗೆ ಉತ್ತರ ಕೊಡ್ತೀನಿ, ನೀವ್ ಯಾರು ಕೇಳಕ್ಕೆ ಯಾಕೆ ಅಧಿಕಾರಿಗಳು ಬಂದ್ರೆ ಅಂತ ಹೇಳ್ತಾರೆ. ಮಟನ್ ಬಿಸ್ನೆಸ್ ಮ್ಯಾನ್ ಯಾರು ಇವರು? ಇವರು ಹೇಳೋದು ಮಾತು ಎತ್ತಿದ್ರೆ ಇವ್ರು ಏನ್ ಹೇಳ್ತಾರೆ, ನೀವ್ ಯಾರು ಪ್ರಶ್ನೆ ಕೇಳಕ್ಕೆ ಅಂತ ಹೇಳ್ತಾರಲ್ಲ, ಆ ಒಂದೇ ಒಂದು ಉದ್ದೇಶದಿಂದ ನಾವು ಕಾಯ್ತಿರೋದು. FSSI ಕಡೆಯಿಂದ ನಿಮಗೆ ಲೈಸೆನ್ಸ್ ಇದು ರಿಪೋರ್ಟ್ ಬರಲಿ, ಅದು ಯಾವ ಮಾಂಸ, ಯಾವಾಗ ಕಟ್ ಮಾಡಿರೋದು, ಫಿಟ್ ಫಾರ್ ಕನ್ಸಂಪ್ಷನ್ ಆರ್ ನಾಟು, ಏನೈತಿ ಏನಿಲ್ಲ, ಅದು ಎಲ್ಲ ಬಂದ್ಬಿಡುತ್ತೆ. ಅದಾದ್ಮೇಲೆ ನೀವೇ ಹೇಳ್ತೀರಾ ತಪ್ಪೋ ಸರಿನೋ ಅಂತ. ನೀವು ಒಪ್ಕೊಳ್ಳಿ, ನಾವು ನಮ್ಮ ಕಡೆಯಿಂದ ತಪ್ಪು ಮಾಡಿದ್ರೆ ನಾವು ಒಪ್ಕೋತೀವಿ, ನಿಮ್ ಕಡೆಯಿಂದ ತಪ್ಪು ಮಾಡಿದ್ರೆ ನೀವು ಇದೇ ಚಾನಲ್ ಮೂಲಕದಿಂದ ಎಲ್ಲರೂ ಮುಂದೆ ತಪ್ಪಾಯ್ತು ಅಂತ ಒಪ್ಕೊಳ್ಳಿ. ಇಲ್ಲ ಅಂದ್ರೆ ನಾವು ತಪ್ಪು ಮಾಡಿದ್ರೆ ನಮಗ್ ಕರೀರಿ, ನಾವು ತಪ್ಪು ಮಾಡಿದೀವಿ ಅಂತ ಒಪ್ಕೊಬಿಡ್ತೀವಿ. ನಿಮ್ ಕೈಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.